ಈ ಮಕ್ಕಳು ನೋಡಿದ್ರೆ ಹೇಗೆ ಅನಿಸ್ತಿತ್ತು ಅಂದರೆ ನನಗೆ ಗೊತ್ತು, ನಾವು ಚಿಕ್ಕವರಿದ್ದಾಗ ಖುಷಿಯಾಗಿರೋಕ್ಕೆ ತುಂಬ ದೊಡ್ಡ ದೊಡ್ಡ ಕಾರಣಗಳು ಬೇಕಿರಲಿಲ್ಲ. ಒಂದು ಚೆಂಡು, ಒಂದು ಸೈಕಲ್ಲು, ಇಲ್ಲ ಅಂದರೆ ಇಂಥದ್ದೊಂದು ರಿಮೋಟ್ ಕಾರ್ ಇದ್ದರೆ ಸಾಕಾಗಿರ್ತಿತ್ತು. ಇಡೀ ದಿನ ಅದರ ಹಿಂದೆ ಓಡ್ತಾ ನಗ್ತಾ ಇರ್ತಿದ್ವಿ. ಆಗ ಸಮಯ ಹೇಗೆ ಕಳೆಯುತ್ತಿತ್ತು ಅನ್ನೋದೇ ಗೊತ್ತಿರಲಿಲ್ಲ. ಆದರೆ ಈಗ ದೊಡ್ಡವರಾದ್ಮೇಲೆ ಖುಷಿಯಾಗಿರೋಕ್ಕೆ ಸಾವಿರ ಕಾರಣ ಹುಡ್ತಿದ್ವಿ. ಆದರೂ ಆ ಖುಷಿ ಎಲ್ಲೋ ಕಾಣೆ ಆಗಿಬಿಟ್ಟಿದೆ. ಇವತ್ತು ಈ ಮಕ್ಕಳನ್ನ ರಿಮೋಟ್ ಕಾರ್ ಹಿಂದೆ ಓಡೋದನ್ನ ನೋಡಿ, ನಗ್ತಾ ಇರೋದನ್ನ ನೋಡಿದಾಗ ನಮ್ಮ ಬಾಲ್ಯ ಮತ್ತೆ ಕಣ್ಮುಂದೆ ಬಂತು. ನಿಜ ಹೇಳ್ಬೇಕಂದ್ರೆ ಬಾಲ್ಯ ಅನ್ನೋದೊಂದು ವಯಸ್ಸಲ್ಲ, ಅದೊಂದು ಭಾವನೆ. ಆ ಭಾವನೆ ಮತ್ತೆ ಸಿಗಲ್ಲ. ಆದರೆ ಇಂಥ ಕ್ಷಣಗಳಲ್ಲಿ ಅದನ್ನು ಮತ್ತೆ ಅನುಭವಿಸ್ಬೋದು. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಅಭಿಷೇಕ್ ಡೈರೀಸ್. ಆ್ಯಂಡ್ ಇವತ್ತು ನಾವು ಹೌಸ್ ಪಾರ್ಟಿಗೆ ಹೋಗ್ತಾ ಇದ್ದೀವಿ. ಫುಲ್ ಮಸ್ತಾಗಿರುತ್ತೆ, ನೆಕ್ಸ್ಟ್ ಲೆವೆಲ್ ಎಲ್ಲ ತೋರಿಸ್ತೀನಿ. ಆಮೇಲೆ ಹೋದ್ಮೇಲೆ ರೀಚ್ ಆದ್ಮೇಲೆ ಗೇಮ್ಸ್ ಎಲ್ಲ ಇರುತ್ತೆ. ಫುಲ್ ವಿಡಿಯೋ ವಾಚ್ ಮಾಡಿ. ಸೊ ಇವಾಗ ನಮ್ಮ ಫ್ರೆಂಡ್ಸ್ ಮಾತಾಡ್ತಾರೆ. ಸ್ಪೆಷಲ್ ಗೆಸ್ಟ್ ಇದ್ದಾರೆ ಅಂತ ಪರಿಚಯ ಮಾಡ್ತೀವಿ. ನಮ್ಮ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವ್ರು ಬಂದ್ಬಿಟ್ಟು ಒಕ್ಕಲಿಗರವರು, ಡಿಪ್ರೆಷನ್ ವಕೀಲ. ಅದನ್ನ ಹೇಳಂಗಿಲ್ವಾ ಮಚ್ಚ? ನೀನು ಲಾಯರ್ ಅಂತಾನೆ ಹೇಳಂಗಿಲ್ವಾ? ಯಾರ್ದು? ಕಾಲ್ ಬರ್ತಿದೆ ನಂದು. ಸಾಜಿಗೆ ಹೇಳು. ಹಲೋ, ಏನ್ ಹೇಳ್ಬೇಕು? ಪಾರ್ಕಿಂಗ್ ಲೈಟ್ ಆಫ್ ಮಾಡು ಅಂತ. ಹಾ, ಥ್ಯಾಂಕ್ಸ್ ಅಕ್ಷಯ್. ನೋಡಿ, ಪಾರ್ಕಿಂಗ್ ಲೈಟ್ ಹಾಕೊಂಡು ಗಾಡಿ ಓಡಿಸ್ತಾನೆ. ಇಂಥವ್ರನ್ನೆಲ್ಲ ನಾವು ಜೊತೆ ಸೇರಿಸ್ಕೊಂಡಿದೀವಿ. ಹೌಸ್ ಪಾರ್ಟಿಗೆ ಹೋಗಕ್ ಒಂದ್ ಮೇಜರ್ ಕಾರಣ ಇದೆ. ಆದ್ರೆ ಇವಾಗ ಅದ್ನ ಹೇಳಕ್ಕಾಗಲ್ಲ. ಒಂದ್ 4-5 ದಿನ ಬಿಟ್ಕೊಂಡು ಹೇಳ್ತೀನಿ ಏನಕ್ಕೆ ಅಂತ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಫಾಲೋ ಮಾಡಿ. ಅವ್ನು ಹೇಳ್ಬಿಟ್ಟಲ್ಲ ಮಚ್ಚ, ಕಟ್ ಮಾಡಲ್ಲ. ನಂಗೆ ಅಷ್ಟ ಆಕ್ಚುಲಿ ಹೌಸ್ ಪಾರ್ಟಿ ಮಾಡೋದು ಏನಕ್ಕೆ ಗೊತ್ತಾ? ಹೋಗ್ತಿರೋದು ನಮ್ಮ ಫ್ರೆಂಡ್ ಒಬ್ಬ ದೇಶ ಬಿಟ್ಟು ಹೋಗ್ತಿದ್ದಾರೆ. ದೇಶದಿಂದಾನೇ ಆಚೆ ಆಗ್ತೀವಿ. ದೇಶ ದ್ರೋಹಿ ಅವನು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಸೊ ಇವಾಗ ನೆಕ್ಸ್ಟ್ ದುಬೈ ಹೋಗ್ತಿದ್ದಾನೆ ಅವನು. ನಂಗೊಂದು ಡೌಟ್. ಇದೆಲ್ಲ ಹಿಂಗೆ ಇಷ್ಟ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಹಿಂಗೆ ಇಟ್ಕೊಂಡಿರ್ತಾರಲ್ಲ, ಕೈ ನೋವು ಬರಲ್ವಾ? ಕೈಗೆ ದುಡ್ಡು ಬರಲ್ವಾ? ಅವಾಗ ಕೈ ದುಡ್ಡು ಬಂದಾಗೆಲ್ಲ ಸರಿ ಹೋಗುತ್ತೆ. ಇವಾಗ ನಾನು ವಿಡಿಯೋ ಆನ್ ಮಾಡಿದ್ರೆ ನಿಮ್ಗೆ ಹೆಂಗ್ ಅನ್ಸುತ್ತೆ? ಎಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಸ್ಟಾರ್ಟ್ ಮಾಡೋದು ಆನ್ ಮಾಡಿದೀನಿ. ಹೇಳ್ಕೊಡ್ಸಿದ್ಯಾ ಅಂತಂದ್ರೆ ಇಲ್ಲೊಬ್ಬ ಹಿಂಗಿದ್ದಾರೆ, ಹಿಂಗೆ ನಂಗೆ ಕುತ್ಕೊಳಕ್ಕೆ ಬಿಡ್ತಿಲ್ಲ. ನಾನು ಹಿಂಗೇನಂದ್ರೆ ಬೇಕಾ ಅಂತ ಕೇಳಿದೆ. ಈಗ ಮನೆ ಹತ್ರ ಬಂದು ಅಲ್ಲಿ ಊಟಕ್ಕೆ ನಿಲ್ಸಿದ್ದು ಆಯ್ತಾ. ಊಟಕ್ಕೆ ನಿಲ್ಲಿಸ್ಬಿಟ್ಟು ಎಂಪೈರಲ್ಲಿ ಊಟ ಎಲ್ಲ ತೊಗೊಂಡು ಪಾರ್ಸಲ್ ಎಲ್ಲ ತೊಗೊಂಡು ಬಂದು ಕಾರಿಗೆ ಬಂದಮೇಲೆ ಏನೋ ಒಂಥರ ಕೆಟ್ಟ ಸ್ಮೆಲ್ ಆಯ್ತಾ. ಏನು ಅಂತ ನೋಡಿದ್ರೆ ಇವ್ನು ನನ್ನ ಫ್ರೆಂಡ್ ಇದ್ಕೊಂಡು ಚಿಕನ್ ವಾಸನೆ ಇರಬೇಕು ಅಂತ. ನೋಡಿದ್ರೆ ಏನು ಮಾಡೋ ಗೊತ್ತಾ? ಬನ್ನಿ ತೋರಿಸ್ತೀನಿ ನೋಡಿ. ಕಕ್ಕನ ತುಳ್ಕೊಬಂದ್ಬಿಟ್ಟು ಮ್ಯಾಟ್ ಮೇಲೆ ಒರೆಸ್ಬಿಟ್ಟು ಚಿಕನ್ ವಾಸನೆ ಅಂತಾನೆ. ಬನ್ನಿ ತೋರಿಸ್ತೀನಿ ಯಾರು ಅಂತ. ಬನ್ನಿ ಸರ್, ಏನಾಗಿ ಗೊತ್ತಾಯ್ತಾ? ಬನ್ನಿ ಹೇಳ್ತೀನಿ. ನನಗೆ ನಿಂದೆ, ನನಗೆ ನಾನು ಬನ್ನಿ ಅಪ್ಪಿ ಅವ್ರೆ, ಲೈಟ್ ಹಾಕ್ರಿ ರೀ. ನಮ್ದೇ ಮನೆ ರೀ. ಬನ್ನಿ. ಇಲ್ಲೊಂದು ಸಕ್ಕತ್ತಾಗಿದೆ ಮನೆ. ಇಲ್ಲೇ ಕುತ್ಕೊಳ್ಳೋಣ ಈಗ. ಹಾಂ, The next day. ಈ ಡ್ರೈವರ್ ಬಾಳ ಹೆಂಗಾಗಿದೆ ಅಂದ್ರೆ,
ಬರ್ಬೇಕಾದ್ರೂ ನಾನೇ ಓಡಿಸ್ಬೇಕು, ಹೋಗ್ಬೇಕಾದ್ರೂ ನಾನೇ ಓಡಿಸ್ಬೇಕು. ರಾತ್ರಿ ಎಲ್ಲ ಮಲ್ಕೊಂಡಿಲ್ಲ ಆದ್ರೂ ನಾನೇ ಓಡಿಸ್ಬೇಕು. ಇವರೆಲ್ಲ ಚೆನ್ನಾಗಿ ನಿದ್ದೆ ಹೊಡಿತಾವ್ರೆ ಎಲ್ಲರೂ ನೋಡಿ, ಎಲ್ಲರೂ ನಿದ್ದೆ ಹೊಡಿ. ಇವನೊಬ್ಬ ಮಾತ್ರ ರೂಟ್ ಹೇಳ್ತಾವ್ ನನಗೆ, ಎಲ್ಲ ನಿದ್ದೆ ಹೊಡಿತಾವ್ರೆ. ನಾನು ನಿದ್ದೆ ಹೊಡೆದ್ಬಿಟ್ರೆ ಎಲ್ಲರೂ ಪರ್ಮನೆಂಟಾಗಿ ನಿದ್ದೆ ಹೊಡಿಬೇಕಾಗುತ್ತೆ. ನಂಗೆ ಆಸೆ ಇಲ್ಲ, ಎಲ್ಲ ಬೆಳಿಬೇಕು. ನೋಡೋಣ. ಗುಡ್ ಬೈ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.